Are you ready to start this assessment? Read the questions carefully before you answer. Good luck. Let's go in. 3, 2, and 1. When we learn something online, it is called ಲರ್ನಿಂಗ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಆನ್ಲೈನ್ ಅಸೆಸ್ಮೆಂಟ್. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗಳನ್ನು ಆನ್ಲೈನ್ನಲ್ಲಿ ಕಲಿಯುವುದು. ಈ ಪಾಠದ ಸ್ವಯಂ ಮೌಲ್ಯಮಾಪನ. ನೀವು ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಲು ತಯಾರಿದ್ದೀರಾ? ಉತ್ತರ ಹೇಳುವ ಮೊದಲು ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿರಿ. ಪ್ರಶ್ನೆಗಳನ್ನು ಓದಲು ಮತ್ತು ಉತ್ತರಿಸಲು ಪ್ಲೇ ಆಯ್ಕೆ ಮಾಡುವುದು. ಮೊದಲನೇ ಪ್ರಶ್ನೆ, ವೆನ್ ವಿ ಲರ್ನ್ ಸಮಥಿಂಗ್ ಆನ್ಲೈನ್ ಇಟ್ ಈಸ್ ಕಾಲ್ಡ್ ಡ್ಯಾಶ್ ಡ್ಯಾಶ್. ಅಂದರೆ ನಾವು ಆನ್ಲೈನ್ನಲ್ಲಿ ಏನಾದರೂ ಕಲಿತರೆ ಅದನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯುತ್ತೇವೆ. ಉತ್ತರ ಎ ಲರ್ನಿಂಗ್ ಕಲಿಯುವುದು, ಬಿ ಟೀಚಿಂಗ್ ಕಲಿಸುವುದು, ಸಿ ಇ ಲರ್ನಿಂಗ್ ಈ ಕಲಿಕೆ, ಡಿ ಮಾರ್ಕೆಟಿಂಗ್ ವ್ಯಾಪಾರ. ಸರಿಯಾದ ಉತ್ತರ ಇ ಲರ್ನಿಂಗ್ ಆಗಿದೆ. ಏಕೆಂದರೆ ಸಾಮಾನ್ಯವಾಗಿ ತರಗತಿಗಳಲ್ಲಿ ಪುಸ್ತಕಗಳಿಂದ ಕಲಿಯುತ್ತೇವೆ ಮತ್ತು ಕಲಿಸುತ್ತಾರೆ. ಮಾರ್ಕೆಟಿಂಗ್ ಅಂದರೆ ವ್ಯಾಪಾರ ಮಾಡುವುದು. ನಾವು ಈ ಕಲಿಕೆಯಿಂದ ಬಹಳಷ್ಟು ಕಲಿಯಬಹುದು. ಈ ಲರ್ನಿಂಗ್ ಆಯ್ಕೆ ಮಾಡಿ ಸಲ್ಲಿಸುವುದು. Wow, that is correct. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, The benefits of learning online are ದ ಬೆನಿಫಿಟ್ಸ್ ಆಫ್ ಲರ್ನಿಂಗ್ ಆನ್ಲೈನ್ ಆರ್ ಅಂದರೆ ಆನ್ಲೈನ್ ಕಲಿಕೆಯ ಪ್ರಯೋಜನಗಳು. ಉತ್ತರಗಳು ಎ ವಿ ಕ್ಯಾನ್ ಲರ್ನ್ ಎನಿ ಟೈಮ್ ಆ್ಯಂಡ್ ಫ್ರಮ್ ಎನಿವೇರ್. ಅಂದರೆ ನಮಗೆ ಬೇಕಾದ ಸಮಯದಲ್ಲಿ ಮತ್ತು ಎಲ್ಲಿಯಾದರೂ ಕಲಿಯುವುದು. ಬಿ ಆಯ್ಕೆ ಬಿಕಮ್ ಫ್ರೆಂಡ್ಸ್ ವಿತ್ ಅವರ್ ಕ್ಲಾಸ್ಮೇಟ್ಸ್. ಅಂದರೆ ನಮ್ಮ ಸಹಪಾಠಿಗಳೊಂದಿಗೆ ಸ್ನೇಹಿತರಾಗುವುದು. ಸಿ ಆಯ್ಕೆ ಗೋ ಹೋಮ್ ಫಾಸ್ಟ್. ಅಂದರೆ ಬೇಗ ಮನೆಗೆ ಹೋಗುವುದು. ಡಿ ಆಯ್ಕೆ ಸಿ ದ ಲೈಬ್ರರಿ ಗ್ರಂಥಾಲಯ ನೋಡುವುದು. ಇದರಲ್ಲಿ ಸರಿಯಾದ ಉತ್ತರ ಎ ವಿ ಕ್ಯಾನ್ ಲರ್ನ್ ಎನಿ ಟೈಮ್ ಆ್ಯಂಡ್ ಫ್ರಮ್ ಎನಿವೇರ್. ನಮಗೆ ಬೇಕಾದ ಸಮಯದಲ್ಲಿ ಮತ್ತು ಎಲ್ಲಿಯಾದರೂ ಕಲಿಯಬಹುದು. ಏಕೆಂದರೆ ಆನ್ಲೈನ್ ಕಲಿಕೆಯಿಂದ ಸ್ನೇಹಿತರಾಗಲು, ಬೇಗ ಮನೆಗೆ ಹೋಗಲು, ಗ್ರಂಥಾಲಯ ನೋಡಲು ಆಗುವುದಿಲ್ಲ. ಆದರೆ ಆನ್ಲೈನ್ ಕಲಿಕೆಯಿಂದ ಬಹಳಷ್ಟು ವಿಷಯಗಳನ್ನು ಕಲಿಯಬಹುದು. ಈಗ ಎ ಆಯ್ಕೆ ಮಾಡಿ ಸಲ್ಲಿಸುವುದು. Well done. Correct answer. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, Which of these is not an e-learning portal? Which of these is not an e-learning portal? ಕೆಳಗಿನವುಗಳಲ್ಲಿ ಯಾವುದು ಈ ಕಲಿಕೆಯ ವೆಬ್ಸೈಟ್ ಅಲ್ಲ? ಎ ಆಯ್ಕೆ NSDC, ಬಿ ಆಯ್ಕೆ ನೆಟ್ಫ್ಲಿಕ್ಸ್, ಸಿ ಆಯ್ಕೆ ಸ್ಕಿಲ್ ಇಂಡಿಯಾ, ಡಿ ಆಯ್ಕೆ ASEEM. ಸರಿಯಾದ ಉತ್ತರ ನೆಟ್ಫ್ಲಿಕ್ಸ್ ಆಗಿದೆ. ನೆಟ್ಫ್ಲಿಕ್ಸ್ನಲ್ಲಿ ಕಲಿಯುವುದು ಸಾಧ್ಯವಿಲ್ಲ. ಇದು ಒಂದು ಮನರಂಜನೆ ವೆಬ್ಸೈಟ್ ಆಗಿದೆ. NSDC, ಸ್ಕಿಲ್ ಇಂಡಿಯಾ, ASEEMಗಳಲ್ಲಿ ನಾವು ಆನ್ಲೈನ್ ಮೂಲಕ ಕಲಿಕೆಯನ್ನು ಮಾಡಬಹುದು. ಬಿ ಆಯ್ಕೆ ಮಾಡಿ ಸಲ್ಲಿಸುವುದು.
That's correct. You're amazing. ಮುಂದಿನ ಪ್ರಶ್ನೆ. Ram works as a fitter in a company. He wants to upgrade his trade skills and employability skills in his free time. What should he do? Ram works as a fitter in a company. He wants to upgrade his trade skills and employability skills in his free time. What should he do? ರಾಮ ಒಂದು ಕಂಪನಿಯಲ್ಲಿ ಫಿಟರ್ ಕೆಲಸ ಮಾಡುತ್ತಿದ್ದಾನೆ. ಅವನು ತನ್ನ ವೃತ್ತಿಗೆ ಬೇಕಾದ ಕುಶಲತೆಗಳಲ್ಲಿ ಏಳಿಗೆ ಮಾಡಿಕೊಳ್ಳಲು ಮತ್ತು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗಳನ್ನು ಕಲಿಯಲು ಬಯಸುತ್ತಾನೆ. ಅದಕ್ಕಾಗಿ ಅವನು ಏನು ಮಾಡಬೇಕು? ಎ ಆಯ್ಕೆ ಪ್ಲೇ ಸ್ಪೋರ್ಟ್ಸ್ ಅಂದರೆ ಆಟ ಆಡುವುದು. ಬಿ ಆಯ್ಕೆ ವಾಚ್ ನ್ಯೂಸ್ ಅಂದರೆ ಸುದ್ದಿಗಳನ್ನು ನೋಡುವುದು. ಸಿ ಆಯ್ಕೆ ಫೈಂಡ್ ಕೋರ್ಸಸ್ ಆನ್ಲೈನ್ ಆರ್ ಆಫ್ಲೈನ್. ಡಿ ಆಯ್ಕೆ ಕ್ವಿಟ್ ಜಾಬ್. ಡಿ ಆಯ್ಕೆ ಕ್ವಿಟ್ ಜಾಬ್ ಅಂದರೆ ಉದ್ಯೋಗ ಬಿಟ್ಟು ಬಿಡುವುದು. ಸರಿಯಾದ ಉತ್ತರ ಸಿ ಆಯ್ಕೆ ಫೈಂಡ್ ಕೋರ್ಸಸ್ ಆನ್ಲೈನ್ ಆರ್ ಆಫ್ಲೈನ್ ಆಗಿದೆ. ಏಕೆಂದರೆ ಆಟ ಆಡುವುದರಿಂದ, ಸುದ್ದಿ ಕೇಳುವುದರಿಂದ, ಉದ್ಯೋಗ ಬಿಡುವುದರಿಂದ ನಮ್ಮ ಸ್ಕಿಲ್ಸ್ಗಳನ್ನು, ಕುಶಲತೆಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಆನ್ಲೈನ್ನಲ್ಲಿ ಕೋರ್ಸ್ಗಳನ್ನು ಸರ್ಚ್ ಮಾಡಿ ಸ್ಕಿಲ್ಸ್ಗಳನ್ನು ಕಲಿಯುವುದರಿಂದ ನಮ್ಮ ಕುಶಲತೆಗಳನ್ನು ಅಂದರೆ ಸ್ಕಿಲ್ಸ್ಗಳನ್ನು ಅಪ್ಗ್ರೇಡ್ ಅಂದರೆ ಕಲಿಯಬಹುದು. ಸಿ ಆಯ್ಕೆ ಮಾಡಿ ಸಲ್ಲಿಸುವುದು. Awesome. Correct again. ಮುಂದಿನ ಪ್ರಶ್ನೆ. Zina wants to enroll for e-learning course. The most important thing she needs are? Zina wants to enroll for e-learning course. The most important thing she needs are ಅಂದರೆ ಝೀನಾ ಈ ಕಲಿಕೆ ತರಬೇತಿ ಮಾಡಬೇಕು ಅಂದುಕೊಂಡಿದ್ದಾಳೆ. ಅವಳಿಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವುದು ಏನು? ಎ ಆಯ್ಕೆ ಬುಕ್ಸ್. ಬಿ ಆಯ್ಕೆ ಪೇಪರ್ ಆ್ಯಂಡ್ ಪೆನ್. ಸಿ ಆಯ್ಕೆ ಮೊಬೈಲ್ ಫೋನ್ ಆರ್ ಕಂಪ್ಯೂಟರ್. ಡಿ ಆಯ್ಕೆ ನಥಿಂಗ್. ಸರಿಯಾದ ಉತ್ತರ ಸಿ ಮೊಬೈಲ್ ಫೋನ್ ಆರ್ ಕಂಪ್ಯೂಟರ್ ಆಗಿದೆ. ಏಕೆಂದರೆ ಬುಕ್, ಪೆನ್, ಪೇಪರ್ಗಳಿಂದ ಆನ್ಲೈನ್ ಕಲಿಕೆ ಸಾಧ್ಯವಿಲ್ಲ. ಏನೂ ಇಲ್ಲದೆ ಈ ಕಲಿಕೆಯನ್ನು ಮಾಡುವುದು ಸಾಧ್ಯವಿಲ್ಲ. ಮೊಬೈಲ್ ಸಿ ಈ ಆಯ್ಕೆ ಸರಿಯಾದ ಉತ್ತರವಾಗಿದೆ. ಏಕೆಂದರೆ ಮೊಬೈಲ್ ಫೋನ್ ಅಥವಾ ಕಂಪ್ಯೂಟರ್ನಲ್ಲಿ ನಾವು ಈ ಲರ್ನಿಂಗ್ ಕೋರ್ಸ್ಗಳಿಗೆ ಎನ್ರೋಲ್ ಮಾಡಿ ನಮಗೆ ಬೇಕಾದ ಸ್ಕಿಲ್ಗಳನ್ನು ಕಲಿಯಬಹುದು. ಸಿ ಆಯ್ಕೆ ಮಾಡಿ ಸಲ್ಲಿಸುವುದು. Congratulations, you got it right. ಸರಿಯಾದ ಉತ್ತರ. ನಿಮ್ಮ ಫಲಿತಾಂಶ 5ಕ್ಕೆ 5 ಮತ್ತು ಇವುಗಳನ್ನು ಮತ್ತೆ ಓದಲು ರಿವ್ಯೂ ಅಸೆಸ್ಮೆಂಟ್ ಆಯ್ಕೆ ಮಾಡುವುದು. ಇಲ್ಲಿಗೆ ಸ್ವಯಂ ಕಲಿಕೆ ಲರ್ನಿಂಗ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಆನ್ಲೈನ್ ಮುಗಿದಿದೆ. ಮತ್ತೆ ಅಸೆಸ್ಮೆಂಟ್ ಮಾಡಲು ರೀಟೇಕ್ ಅಸೆಸ್ಮೆಂಟ್ ಆಯ್ಕೆ ಮಾಡಬಹುದು.